ಸಭೆಯಲ್ಲಿ ಕಾರ್ಯಕಲಾಪ ನಡೀತಿರ್ತಾವೆ, ಏನೇನು ಮಾತಾಡ್ತಿರ್ತಾರೆ. ಬರೀ ಸಾಬರಿಗೆ ನಮ್ಮ ಸಿದ್ದರಾಮಯ್ಯನವರು ಸ್ಕೀಮ್ಗಳು, ಮುಲ್ಲಾಗಳ ಪಗಾರ ಏರಿಸ್ತೀನಿ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆಡುವ ಟ್ರೈನಿಂಗ್ ಕೊಡ್ತೀನಿ, ಮುಸಲ್ಮಾನ್ ಹುಡುಗರಿಗೆ 3 ಲಕ್ಷ ರೂಪಾಯಿ ಉದ್ಯೋಗ ಮಾಡಲಿಕ್ಕೆ ದುಡ್ಡು ಕೊಡ್ತೀನಿ, ನಾ ಶಿವರಾತ್ರಿ ದಿವಸ ಖಂಡ ತಿತ್ತೀನಿ ನೋಡ್ರಿ. ಅಂದರೆ ಇದರ ಅರ್ಥ ನೀವು ತಿಳ್ಕೋಬೇಕು. ಶಿವರಾತ್ರಿ ದಿವಸ ನಾ ಖಂಡ ತಿತ್ತೀನಿ ಅನ್ನೋಂಥದ್ದು ಹೇಳೋದೇನು ಅವಶ್ಯಕತೆ? ತಿತ್ತಿದ್ರೆ ಗಪ್ಚುಪ್ ತಿನ್ನಬೇಕು. ಅಂದರೆ ಅದು ಅಪಮಾನ, ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಕೊಂಕ ಮಾತು ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಜಾಗೃತರಾಗಬೇಕು. ಇದು ಅಲ್ಲೇ ಹಿಂದೂಗಳಂದ್ರೆ ಎಲ್ಲರೂ ಬಂದರು. ನಾವು ಜಾತಿ ಒಳಗೆ ಒಡ್ಕೊಂಡು ಹೋಗಿಬಿಟ್ರೆ ಬರೀ ಸಾಬ್ರನ್ನ ಖುಷಿ ಮಾಡುವಂಥ ಸರ್ಕಾರಗಳು ಬರ್ತಾವೆ ಇಲ್ಲಿ. ಒಮ್ಮೆರೆ ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಉಳ್ಕಿದ ಧರ್ಮದ ಎಲ್ಲರ ಜನಾಂಗದವ್ರಿಗೆ ಕೆಲಸ ಮಾಡ್ತೀನಪ್ಪ ಅಂತ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಓಟಾಟ ಗಟ್ಟಿ ಅದಾವ. ಅವರಿಗೆ ನೀವು ಹಂಗೆ ಓಟ್ ಹಾಕೋದಿಲ್ಲ, ನೀವು ಅವ್ರು ಗುರ್ತಾಗಿ ಬಿಟ್ಟೈತೆ. ನಿಮ್ಗೆ 2,000 ಕೊಟ್ಟು ಬಿಟ್ಟರೆ ಗ್ಯಾರಂಟಿ ಓಟ್ ಹಾಕ್ತಿರುತ್ತೆ. ಅವ್ರು ನೋಡ್ರಿ, ಈಗ ದಾವಣಗೆರೆಯಾಗ ನೋಡಿದ್ರಲ್ಲ ಎಷ್ಟು ಜಾಗೃತರದಾರ ಅವರು. ಏನು ಯಾವ ದೇವ್ರು ಬಂದು ಹೇಳಿದ್ರು ನಾವು ತಕ್ಕೊಂಡಿಲ್ಲನೋ. ನಿನ್ನೆ ಸಿದ್ದರಾಮಯ್ಯ ಬಂದು ಬುಡಕ್ಕೆ ಮಕ್ಕೊಂಡು ಅಂದ್ರೆ ನಾವು ಹುಷಾರಾಗ್ಬೇಕು. ನನ್ನ ಕೋಲಾರದಾಗ ಪತ್ರಕರ್ತರು ಕೇಳಿದ್ರು, ಏನು ರೀ ನೀವು ಸಾಬರು ಓಟ್ ಕೇಳ್ತೀರ? ನಾ ಕೇಳೋದಿಲ್ಲಪ್ಪ ಅಂತ ಹೇಳಿದೆ. ಯಾಕಂದ್ರೆ ಓಟ್ ಹಾಕೋದಿಲ್ಲ, ಸುಮ್ಮನೆ ಕೇಳಕ್ಕೆ ಯಾಕೆ ಹೋಗಿಲ್ಲ, ನನ್ನ ಕೆಲಸ ಇಲ್ಲ ನನಗತ್ತ. ಇನ್ನು ನಮ್ಮ ಮಂದಿಗೆ 10 ಮಂದಿಗೆ ಕಾಲು ಮುಗಿದ್ರೆ 7 ಓಟ್ ಬರ್ತಾವೆ. ಇದೆಲ್ಲ ಯಾಕಂದರೆ ನಮ್ಮ ಧರ್ಮ ಜಾಗೃತಿ ಆಗಬೇಕು. ಈಗಾಗಲೇ ನಮ್ಮ ಗುರುಗಳು ಹೇಳಿದ್ರಲ್ಲ, ಸನಾತನ ಧರ್ಮವನ್ನು ಇವರು ಸ್ಥಾಪನೆ ಮಾಡೋದ್ರ ತಲ್ಲಿ ನಮ್ಮ ಸಂಸ್ಥಾಪಕರೇ ಯಾರು ಅನ್ನೋದೇ ಗೊತ್ತಿಲ್ಲ. ಅಂದರೆ ಅಷ್ಟು ಸನಾತನ ಧರ್ಮ. ಅದಕ್ಕೊಬ್ಬ ಧರ್ಮಕ್ಕೊಬ್ಬ ಸಂಸ್ಥಾಪಕ ಅದಾನೆ. ಆದರೆ ಸನಾತನ ಧರ್ಮಕ್ಕೆ ಯಾರೂ ಸ್ಥಾಪಕರಲ್ಲ. ಅದು ಭಗವಂತನಾದಂಥ ಶಿವನಿಂದ, ವಿಷ್ಣುವಿನಿಂದ, ಬ್ರಹ್ಮನಿಂದ ಸೃಷ್ಟಿಯಾದಂಥ ಧರ್ಮವೇ ಇವತ್ತು ಸನಾತನ ಹಿಂದೂ ಧರ್ಮ ಅಂತ ನಾವು ತಿಳ್ಕೋಬೇಕು. ನಮ್ಮಲ್ಲಿ ಜಗಳ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ನಾವು ಬಸವಣ್ಣನ ಅಟ್ಟೆ ಪೂಜೆ ಮಾಡ್ತೀವಿ, ನಾವು ಬರೀ ಪಂಚಪೀಠದವ್ರನ್ನ ಅಟ್ಟೆ ಪೂಜೆ ಮಾಡ್ತೀವಿ ಅಂತೇಳಿ ಜಗಳ ಹಚ್ಚಿ ಪಾಪ ಬಸವಣ್ಣನ ಕಮ್ಯುನಿಸ್ಟ್ ಲೀಡರ್ ಮಾಡ್ಯಾರ ಕೆಲವೊಂದು ಮಂದಿ. ನೋಡ್ರಿ, ಒಬ್ಬ ಸ್ವಾಮಿ ಹೇಳ್ತಾನೆ, ಇದೇ ಜಿಲ್ಲಾದವನೇ ಕಾಣಿಸ್ತದೆ, ಇಸ್ಲಾಂ ಅಂದರೆ ಶಾಂತಿ. ಮತ್ತು ನೀ ಯಾಕೆ ಕ್ಯಾಮಿ ಹಾಕ್ಕೊಂಡಪ್ಪ, ಹಸರಂಗಿ ಹಾಕ್ಕೊಂಡು ಹೋಗು. ಹಾಂ, ಇಸ್ಲಾಂ ಅಂದರೆ ಜಕಾತ್, ರೋಜಾ ಹಾಕ್ಕೊಂಡು ಕ್ಯಾಮಿ, ಹಣಿ ಮ್ಯಾಗರೆ ಈ ಬತ್ತಿ ಹಚ್ಕೊಂಡು. ಮತ್ತು ಹೇಳ್ತಾನೆ, ಈ ಬತ್ತಿ ಆಕಳದಿಂದಲೇ ಯಾಕೆ ತಯಾರು ಮಾಡಬೇಕು? ನಾಂದೆ ನಿನಗೆ ಬೇಕಾದ್ರೆ ಹಂದಿದಿಂದ ತಯಾರಾಗ್ತಿದ್ರೆ ಅದು ಹಚ್ಚಬೋ. ನೋಡ್ರಿ, ಇದು ಉತ್ತರ ಕೊಡಲಿಲ್ಲ ಅಂದ್ರೆ ಇವರು ಹಿಂಗೆ ಮಂಗ್ಯಾನಂಗೆ ಮಾತಾಡ್ಕೊತ ಹೋಗ್ತಾರೆ. ನೀವು ಅವಾಗ ಚಪ್ಪಾಳಿ ಹೊಡೆದಿರ್ತೀರ ಅವ್ರು ಹಿಂಗೆ ಅಂದಾಗ. ಅವಾಗ ಎದ್ದು ನಿಂತು ಕೇಳ್ಬೇಕು, ಯಾಕೋ ಹುತ್ತು ಸ್ವಾಮಿ, ನೀ ಏನು ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಬಂದೀವೋ ಏನೋ ನಮ್ಮ ಹಿಂದೂ ಧರ್ಮದ ಪ್ರಚಾರಕ್ಕೆ ಬಂದು ಮೊದಲು ಕ್ಯಾಮಿ ಅರ್ಬಿ ತೆಗಿ ಇಲ್ಲೇ ಅನ್ನೋದು. ಹಿಂಗೆ ನೀವು ಸ್ಟ್ರಾಂಗ್ ಆಗ್ಲಿಕ್ಕಂದ್ರೆ ನೋಡಿ, ಕರ್ನಾಟಕದಾಗ ಇವತ್ತು ಜನ ಹಿಂದೂ ಧರ್ಮದ ಪರವಾಗಿ ಮಾತಾಡುವಂಥ ಲೀಡರ್ ಕರ್ನಾಟಕಕ್ಕೆ ಬೇಕಾಗಿದೆ. ಈ ನಾಟಕ ಮಾಡುವಂಥವ್ರು ಬೇಕಾಗಿಲ್ಲ ಈ ರಾಜ್ಯದಾಗ. ನಾವು ವಿಧಾನಸಭೆಯಲ್ಲಿ ಹೇಳಿದೆ ನೋಡ್ರಿ, ಇವತ್ತು ಜಮೀರ್ ಅಹ್ಮದ್ ಖಾನು ಅವರ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೋರ್ಸ್, ಯಾರ್ದು? ಕರ್ನಾಟಕ ಸರ್ಕಾರದ ದುಡ್ಡು. ಯಾರಿಗೆ ಟ್ರೈನಿಂಗು? ಮುಸಲ್ಮಾನ್ ಹುಡುಗರಿಗೆ PSI ಟ್ರೈನಿಂಗ್ ಕೊಡೋರು. ಇದು ಎಚ್ಚರ, ಇದು ಒಂದು ಎಲ್ಲಿ ತನಕ ಕೈ ಹಾಕ್ಯಾರಂದ್ರೆ ಅವರು ನಾಳೆ KPSC ಹೆಂಗೈತಿ ಗುರ್ತೈತಿ.
ಅವ KPC ಚೇರ್ಮನ್ ಆದ, ಮುಖ್ಯಮಂತ್ರಿ ರೊಕ್ಕ ತಿಂದು ಅವನು ಮಾಡಿರ್ತಾನೆ. ಅಲ್ಲಿ ಮೆಂಬರ್ಗಳು 5-10 ಕೋಟಿ ಪಟ್ಟು ಕೊಟ್ಟಿರ್ತಾರೆ. ಎಲ್ಲ ಕಾಪಿ ಏನದಾವೆಲ್ಲ ಲೀಕ್ ಆಗೋದು ಎಲ್ಲ ಆಗಿ ಎಲ್ಲ 1000 ಮಂದಿ PSIಗಳು ಆಗಿಬಿಟ್ರೆ ತಿಳ್ಕೊರಿ. ಹಿಂದೂಗಳು ನೀವು ನಿಮ್ಮ ಊರಾಗ ಜೀವನ ಮಾಡ್ಲಿಕ್ಕೆ ಇರ್ಲಾರ್ದಂಗೆ ಮಾಡ್ತಾರೆ. ಇದು ಉತ್ತರ ಪ್ರದೇಶನಾಗ ಆಗಿತ್ತು. ಅದಕ್ಕೇ ಮುಲಾಯಂ ಸಿಂಗ್ನ ಯಾವುದೋ ಸ್ವಚ್ಛಾಗಿ ತೆಗೆದ್ರು ಹಿಂದೂಗಳು. ಕರ್ನಾಟಕದಾಗ ಈ ಪ್ರಯೋಗವನ್ನು ಇವತ್ತು ಮಾಡ್ತಾ ಇದ್ದಾರೆ. 1000 PSIಗಳು ಆದರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಸಾಬರ ಗಡ್ಡ ಬಿಟ್ಕೊಂಡು ಪೊಲೀಸ್ ಇದು PSI ಆಗಿಬಿಟ್ರೆ ನಿಮಗೆ ಇವತ್ತು ಹಚ್ಕೊಂಡವ್ರು ಹೋದ್ರೆ ಒಳಗೆ ಹಾಕ್ತಾರೆ ಅಟ್ಟೆ. ನೀವು ಬರೀ 2000 ಕೋಟಿ ಹಾಕೋತೆ ಹೋಗ್ರಿ. ಅವ್ರು ಎಷ್ಟು ಒಕ್ಕಟ್ಟಾಗ್ತಾರೆ. ನಾ ಅದೇ ಹೇಳಿದೆ ಜಮೀರ್ ಅಹ್ಮದ್ ಖಾನ್ಗೆ ಕೇಳಿದೆ, ನಾ ಸಿದ್ದರಾಮಯ್ಯವ್ರಿಗೆ ಕೇಳಿದೆ, ಹಾಗಾದ್ರೆ SC ST ಯುವಕರಿಗೆ ಯಾಕೆ, ಹಿಂದುಳಿದ ಯುವಕರಿಗೆ ಯಾಕೆ ಟ್ರೈನಿಂಗ್ ಕೊಡೋದಿಲ್ಲ? ವಿನಾಯಕ ನಮ್ಮ ಹೇಳಿದ್ರಲ್ಲ, ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋದವರು ವಕಫ್ ಅನ್ನೋಂಥ ಎಷ್ಟು ಕೆಟ್ಟ ಕಾನೂನು ಇತ್ತು ನಿಮ್ಗೆ ಗೊತ್ತಿಲ್ಲ ಏನೋ. ನಮ್ಮೆಲ್ಲರೂ ಹೋರಾಟ ಇವತ್ತೇನಾನು ನಿನ್ನೆ ಯಾರು ಹೇಳಿದ್ರೆ ಗೋಕಾಕದಾಗ ಮತ್ತೆ ವಕಫ್ ನಮ್ಮದೈತೆ ಅಂತ ಹೇಳಿ ಮತ್ತೆ ಕೇಸ್ ಕೊಟ್ಟು ನೋಟಿಸ್ ಕೊಡ್ಲಕ್ಕತ್ತಂಥೇಳಿ. ಅವತ್ತು ನಾವು ಬಿಜಾಪುರ್ನಾಗ ಹೋರಾಟ ಮಾಡಿದ್ದೇ ಇದ್ದರೆ ಎಷ್ಟೈದು ಗುರ್ತೈತೆ ಕರ್ನಾಟಕ ಇದು ಭಾರತದಲ್ಲಿ ವಕಫ್ ಆಸ್ತಿ. ಈ ದೇಶದಲ್ಲಿ 3 ದೊಡ್ಡ ಆಸ್ತಿಗಳು ಅದಾವು. ಒಂದು ನಮ್ಮ ಇಂಡಿಯನ್ ಆರ್ಮಿ, ಭಾರತೀಯ ಸೈನಿಕರಿಗೆ ಸುಮಾರು 16ರಿಂದ 17 ಲಕ್ಷ ಎಕರೆ ಇದೆ. ಎರಡನೇದು ಭಾರತೀಯ ರೈಲ್ವೆ, ಅದರ ಕೆಳಗೆ 15 ಲಕ್ಷ ಎಕರೆ ಇದೆ. ಮೂರನೇದೇ ವಕಫ್, ಅದರ 15 ಲಕ್ಷ ಎಕರೆ ಈ ದೇಶದಲ್ಲಿ ವಕಫ್ ಆಸ್ತಿ ಮಾಡಿ ಹೋಗ್ಯಾರ. ಎಲ್ಲ ಸಾಬ್ರ ಹೆಸರಲ್ಲಿ ಬಂದುಬಿಟ್ಟಾರ. ಅವನಿಗೆ ಅವನಿಗೆ ವಕಫದ ಅಧಿಕಾರಿಗೆ ಅನ್ನಿಸ್ತಂದ್ರೆ ಈ ಗುಡಿ ಜಾಗ ವಕಫತ್ ಅಂತ ಅಂದ್ರೆ ಅವ್ನು ಕೈ ಮಾಡಿದ್ರೆ ಅದು ವಕಫ್. ಇದು ಯಾರು ಮಾಡಿದವರು ನೀರಿನ ಕಾಲಕ್ಕೆ ವಕಫ್ ಆ ಕಾನೂನು ತೊಗೊಂಡ್ಬಂದ್ರೆ ಈ ದೇಶನಾಗೆ ನಮ್ಗೆ ಗುರ್ತೇ ಇಲ್ಲ. ಯಾವಾಗ ಮಠ ಮಂದಿರಗಳ ಆಸ್ತಿಗಳು ವಕಫತ್ ಅದು ಯಾವಾಗ ಉತಾರಿ ತೆಗೆದು ನೋಡಿದಾಗ ಗುರ್ತಾಗಲಕತ್ತು ಕರ್ನಾಟಕ ವಕಫ್ ಸುನ್ನಿ ಬೋರ್ಡ್ ಅದು ಉತಾರಿ ಕೊಡ್ಲಕ್ಕತ್ರಲ್ಲ, ನೋಟಿಸ್ ಕೊಡ್ಲಕ್ಕತ್ರಲ್ಲ. ಅವಾಗ ಈ ರಾಜ್ಯದಲ್ಲಿ ಮೊದಲು ಹೋರಾಟ ಚಾಲೂ ಮಾಡಿದವ್ರು ನಾವೇ. ಅದಕ್ಕೊಂದು ಅವಾಗ ಜಾಗೃತರಾಗಿ ನರೇಂದ್ರ ಮೋದಿಯವರು ಒಂದು ಕಮಿಟಿ ಮಾಡಿದ್ರು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ. ಆ ಜಗದಂಬಿಕಾ ಪಾಲ್ ಅಂತೇಳಿ ಉತ್ತರ ಪ್ರದೇಶದ MP ಅವರು ಒಂದು ವಾರೇನೋ 10 ದಿವಸ 10 ತಾಸು ಇಟ್ಟು ಮುಖ್ಯಮಂತ್ರಿ ಆಗಿದ್ರು. ನಡ್ಬರ್ಕೊಮ್ಮೆ ಅವರು 10 ತಾಸೇ ಇರಬೇಕು. ಮುಂಜಾನೆ ಆಗಿದ್ರು, ಸಂಜೆ ಮುಂದೆ ರಾಜೀನಾಮೆ ಕೊಟ್ಟಿದ್ದರು. ಅವ್ರನ್ನ ಚೇರ್ಮನ್ ಮಾಡಿದ್ರು. ಅವ್ರು ಬಿಜಾಪುರ ಕರೆಸಿದ್ವಿ ನಾವು. ಅವ್ರು ಗಾಬರಿ ಆದರು. ವಕಫ್ ಅಂದ್ರೆ ಎಷ್ಟು ದೊಡ್ಡ ಆಸ್ತಿ, ಎಲ್ಲ ರೈತರ ಆಸ್ತಿ, ಹೊಲ ಮನಿ ಮಠ ಮಂದಿರ. ಇಲ್ಲಿ ಪಡಗಾನೂರು ಐತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ಒಂದು ಸಿಂದಗಿ ತಾಲೂಕಿನಲ್ಲಿ. ಅದು 500 ವರ್ಷ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಶಿವನ ದೇವಸ್ಥಾನ ಐತಿ, ಅದೂ ವಕಫ್. ಅವಾಗ ಆ ಧರ್ಮನೇ ಬಂದಿದೆಯಲ್ಲ ಭಾರತಕ್ಕೆ. ಇಂತಿಂಥ ಕುತಂತ್ರಗಳು ಈ ದೇಶದಲ್ಲಿ ಇವತ್ತೇನು ನಡೀತಾ ಇದೆ. ಕರ್ನಾಟಕದಲ್ಲಿ ಇವತ್ತು ನೋಡ್ರಿ, ಮಹಾರಾಷ್ಟ್ರದಲ್ಲಿ ಆಗಲಿ, ಆಸಾಮದಲ್ಲಿ ಆಗಲಿ, ಬಿಹಾರದಲ್ಲಿ ಆಗಲಿ, ಉತ್ತರ ಪ್ರದೇಶ, ಅವರೆಲ್ಲ ಜಾಗೃತರಾದ್ರೆ ತಳೆ ಇವತ್ತೆಲ್ಲ ಅಲ್ಲಿ ಯೋಗಿ ಆದಿತ್ಯನಾಥನಂತವ್ರು ಬಂದ್ರೆ ತಳಿ ಇವತ್ತು ಹಿಂದೂಗಳು ಜೀವನ ಮಾಡಲಿಕ್ಕೆ ಆಗ್ತಾಯಿದೆ. ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಇಲ್ಲಿ. ಸಿದ್ದರಾಮಯ್ಯನವ್ರ ಸರ್ಕಾರದಾಗ ನಾನು ನೋಡ್ತಾ ಇದ್ದೀನಿಲ್ಲ, ನಮ್ಮ IPS ಅಧಿಕಾರಿ IAS ಅಧಿಕಾರಿಗಳು ನನಗೆ ಹೇಳ್ತಿರ್ತಾರೆ, ಏನು ರೀ ಸರ್ ಹಿಂಗಾದರೆ ಕರ್ನಾಟಕದಲ್ಲಿ ನಮ್ಮ ಅಧಿಕಾರಿಗಳ ಒಳಗೆ ನೋಡ್ರಿ ಬರೀ ಸಾಬ್ರೆ ಅದಾರ 4-5 ಮಂದಿ ನಮ್ಮ CM ಸಿದ್ದರಾಮಯ್ಯವ್ರ ಆಫೀಸ್ನಾಗ. ಈ ರೀತಿ ಆದರೆ ನಾ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ, ಕಡೆಗೆ ಹೊಂಟಿರಿ, ದಂಡಿಗೆ ಬಂದಿರಿ, ಇನ್ನಾರು ಚಲೋತೆಗೆ ಮಾಡ್ಕೊತ ಹೋಗ್ರಿ ಅಂತ ಹೇಳಿದೆ. ನನಗೇನು ಮಾಡ್ತಾರವ್ರು? ನಾ ಏನು ಅಂಜು ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯನವರೇ ಹೈಯೆಸ್ಟ್ ಬಜೆಟ್ ಕೊಟ್ಟಿರಿ, ಎಸ್ ಓಕೆ. ಹೆಚ್ಚು ಕಾಲ ದೇವರಾಜ ಅರಸರ ನಂತರ ದಾಖಲೆ ಮುರಿದಿರಿ, ಓಕೆ. ಆದರೆ ಕಡೆಗೆ ನೀವು ಏನಾಗ್ತಿರಿ ನಾನು ಗುರುತು ನಾ ಹೇಳಿ ಅಂತಂದೆ. ಅತಿ ಭ್ರಷ್ಟ ಮುಖ್ಯಮಂತ್ರಿ ರಾಜ್ಯದಾಗಿ ಹೋಗ್ತಿರಿ ನೋಡಿ, ಹುಷಾರ ಅಂತ ಹೇಳಿದೆ.
ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಧರ್ಮವನ್ನು ದ್ವೇಷ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿ ತಲೆಯಾಗಿರಬಾರ್ದು. ಯಾರನ್ನೋ ಖುಷಿ ಪಡಿಸ್ಲಿಕ್ಕೆ ಪಾಪ ಹಾಲಮತ ಸಮಾಜದವರು ರೇಷ್ಮೆ ಪೆಟಕ ಸುತ್ತಿ ಭಂಡಾರ ಹಚ್ಚಿದ್ರೆ ಹಿಂಗೆ ತೊಗೊಂಡು ಹಿಂಗೆ ಒಗಿತಾರೆ ನೋಡ್ರಿ, ಇಲ್ಲ ಅವ್ರು ಒಗಿದು. ಅದೇ ಸಾಬ್ರು ಅವ್ರ ಟೊಪ್ಪಿಗೆ ಹಾಕಿದ್ರಂದ್ರೆ, ಅರ್ಬಸ್ತಾನ ಅಂಗಿ ಹಾಕಿದ್ರಂದ್ರೆ ಎಷ್ಟು ಖುಷಿ ಆಗ್ತಿರ್ತೈತೆ. ಅವ್ನ ಮುಖ ನೋಡ್ಬೇಕು ನಮ್ಮ ಸಿದ್ದರಾಮಯ್ಯನವ್ರದ್ದು. ಬಾಬಾ ನೋಡ್ರಿ. ಅಂದರೆ ಯಾಕೆ ಹಿಂಗಾಗೈತಿ, ಎಲ್ಲರೂ ಸಾಬ್ರು ಊಟಿನ ಸಲಹೆ ಯಾಕಿಟ್ಟು ಬೆನ್ನು ಹತ್ತಾರಂದ್ರೆ, ನಾವು ಹಿಂದೂ ಸಮಾಜ ಒಕ್ಕಟ್ಟಿಲ್ಲ, ನಮ್ಮಲ್ಲಿ ಜಾತಿಗಳು, ನಮ್ಮ ಜಾತಿ ಎಮ್ ಎಲ್ ಎ ನಿಂತಾನ, ನಮ್ಮ ಜಾತಿ ಎಂ ಪಿ ನಿಂತಾನ, ಹಿಂಗೆ ಮಾಡೋದ್ರಿಂದ ಏನಾಗ್ಲಕ್ಕತ್ತದ ಅಂದರೆ ಹಿಂದೂ ಸಮಾಜ ಮಠ ಮಂದಿರಗಳು ಸಹಿತ ಇವತ್ತು ಒಕ್ಕಪ್ಪಾಗ್ತಾ ಇದ್ದಾವೆ. ಏನೋ ಎಲ್ಲೆಲ್ಲಿ ಮಠಾಧೀಶರು ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಸಹಿತ. ಆದರೆ ಇಲ್ಲಿಬ್ಬರು ಪೂಜ್ಯರು ಇಡೀ ಜಗತ್ತಿಗೆ ಸನಾತನ ಧರ್ಮವೇ ಬೇಸ್ ಭಯ, ಅದ್ರ ಮ್ಯಾಗ ಇವೆಲ್ಲ ನಿಂತಾವತ್ತು ಹೇಳಿದ್ರು. ನಮ್ಮ ಧರ್ಮ ಏನು ಹೇಳ್ತೈತಂದ್ರೆ ವಸುದೇವ ಕುಟುಂಬಕ್ಕೆ, ಅಂದ್ರೆ ಎಲ್ಲರೂ ನನ್ನವರು. ಮಾನವ ಧರ್ಮಕ್ಕೆ ಜೈವಾಗಲಿ ಅಂತ ಹೇಳ್ತದೆ. ಆದರೆ ಇನ್ನೊಂದು ಧರ್ಮ ಏನು ಹೇಳ್ತದೆ ಗುರ್ತೈತನ, ಕಾಫೀರ್ ಮುಸ್ಲಿಮ್ನ ಬಿಟ್ಟರೆ ಯಾರೇ ಜಗತ್ತಿನಾಗ ಮತ್ತೊಂದು ಜಾತಿಯವರು ಅದಾರಲ್ಲ, ಅವ್ರನ್ನ ಹೊಡೀರಿ, ಅವ್ರನ್ನ ಕಡೀರಿ, ಮೊದಲು ಅವ್ರಿಗೆ ರಂಭಿಸಿ ನಮ್ಮ ಧರ್ಮಕ್ಕೆ ಸೇರತ್ ಹೇಳ್ರಿ, ಮುಂದೆ ಬೆದರಿಸ್ರಿ, ಬೆದರಿಸಿ ಅದಕ್ಕೂ ಬಗ್ಗಲಿಲ್ಲ ಅಂದ್ರೆ ಅವ್ನು ಕೊಲೆ ಮಾಡಿರಿ, ಖತಮ್ ಕರೋ ಅವ್ರ ಧರ್ಮ ಹೇಳೋದು. ಹಂಗೆ ಯಾರು ಹೊಡಿತಾರಲ್ಲ ಅವ್ರಿಗೇನು ಸಿಗ್ತೈತಪ್ಪ ಅಂದ್ರೆ ಅವ್ರ ಧರ್ಮದಾಗ ಜನ್ನತ್ ಸಿಗ್ತೈತೆ, ಸ್ವರ್ಗ. ಸ್ವರ್ಗದಾಗ ಏನೇನು ಸಿಗ್ತೈತಪ್ಪ ಅಂದ್ರೆ 72 ಸುಂದರ ಕನ್ಯರು ಇವ್ರು ಸೇವೆ ಮಾಡ್ತಾ ಇರ್ತ, ಇವ್ರ ಕಾಲು ಒತ್ತಾ ಇರ್ತ, ಕೈ ಒತ್ತಾ ಇರ್ತ, ಅವ್ರ ಬಾಯಾನು ಉಗುಳು ಇವರು ತೊಗೊಂಡ್ರಂದ್ರೆ ಜೇನುತುಪ್ಪಕ್ಕಿಂತ ಹೆಚ್ಚು ಸವಿ ಇರ್ತದೆ. ಇಲ್ಲಿ ಹಂಗಾರೆ ಆಗ್ತೈತನ್ರಿ, ಯಾರು ನಮ್ಮ ಸ್ವರ್ಗದಾಗ ಸಿಗ್ತೈತ, ನಮ್ಮ ಧರ್ಮದಾಗ ಹಿಂಗೆ ಹೇಳ್ತೈತನ, ನನಗೆ ಕನ್ಯಾಸ್ಗಳು ಸಿಗ್ತಾವು. ಮತ್ತು ಅವ್ರ ಎತ್ತರ ಎಟ್ಟಿರ್ತದೆ ಗುರ್ತತನ, ಅವ್ರ ಧರ್ಮದಾಗ ಬರ್ದಾರ 32 ಫೂಟ್ ಎತ್ತರ ಇರ್ತಾರತ್ತವ್ರು. ಇವ್ರು ಹೋಗಿ ಮಕ್ಕಳು ಹೋಗಿ ಸ್ವರ್ಗದಾಗ ಮಾಪ್ ಮಾಡ್ಕೊಂಡು ಬಂದಾರೆ. ಮತ್ತು ಇವ 5-6 ಫೂಟ್ನಾಗ ಇರ್ತಾನೆ ಭಾಳ. ಆದ್ರೆ ಆ 32 ಫೂಟ್ ಏನು ಶ್ರವಣ ಬೆಳಗಳು ಗೊಮಟೇಶ್ವರ ನೋಡ್ದಂಗೆ ಆಯ್ತಲ್ಲ. ಇಲ್ಲ, ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ತಾ ಇರ್ತ, ಹಿಂಗೆ ಎತ್ತರ ಮಾಡ್ತಾ ಇರ್ತ, ಅದಕ್ಕೇನೋ ಹಚ್ಚಿ. ಅಂದರೆ ಇದು ಧರ್ಮ ಇಡೀ ಜಗತ್ತಿಗೆ ವಜ್ಜಾಗಿಬಿಟ್ಟಾರೆ. ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಪ್ಪ ನೋಡೋಣ. ಈಗ ಇಂಗ್ಲೆಂಡ್ನಾಗ ದಾನ್ಲಿ ಅವ್ರದ್ದು ಏನತ್ತಾರ ಗುರ್ತಾನೆ, ಇಂಗ್ಲೆಂಡ್ನಾಗ ಸುಮ್ಮನೆ ದುಡಿಲಾಕ ಹೋದವರು. ಈ ಕ್ರಿಶ್ಚಿಯನ್ರೇ ನಮ್ಮ ದೇಶ ಬಿಟ್ಟು ಹೋಗಿರಲಕತ್ತಾರ ಅವರಿಗೆ. ಅಮೇರಿಕಾದಾಗ ದಾನ್ಲಿ, ಇಟ್ಲಿ ಒಳಗೆ ದಾನ್ಲಿ, ಸ್ವಿಟ್ಜರ್ಲ್ಯಾಂಡ್ನಾಗ, ಪಾಕಿಸ್ತಾನ ಅಂತರೂ ಅವರೇ ಅದಾರ, ಅವರೇ ಬಾಂಬ್ ಹಾಕ್ತಾರೆ. ಮತ್ತು ಯಾರು ಅಲ್ಲೇನು RSS ಇಲ್ಲ, BJP ಇಲ್ಲ, ಸಂಘ ಇಲ್ಲ, ಪರಿವಾರ ಇಲ್ಲ, ಏನೂ ಇಲ್ಲ. ಯಾರದಾರ ಅವರೇ. ಅವ್ರ ಮಸೂತಿ ಮ್ಯಾಗ ಇವರು ಬಾಂಬ್ ಹಾಕ್ತಾರೆ, ಇವ್ರ ಮಸೂತಿ ಮ್ಯಾಗ ಅವ್ರು ಹಾಕ್ತಾರೆ. ಮತ್ತು ನಮ್ಮ ಸ್ವಾಮಿಗಳು ಹೇಳ್ತಾರೆ ಇಸ್ಲಾಂ ಅಂದರೆ ಶಾಂತಿ. ಈ ಗಿರೇಕಿಗೆ ಒಂದು ಬಾಂಬ್ ಹಾಕ್ಬೇಕು. ಯಾಕಂದ್ರೆ ಇದು ಏನಾಗ್ಬಿಟ್ಟದಂದ್ರೆ, ಏನು ಬೇಕಾದ ಮಾತಾಡಿದ್ರು ನಡೀತೈತಿ ಹಿಂದೂ ಧರ್ಮಕ್ಕೆ. ಇನ್ನೊಬ್ಬ ಸ್ವಾಮಿ ಹೇಳ್ತಾನೆ, ಲಿಂಗಾಯತ ಮತ್ತು ಇಸ್ಲಾಂ ಒಂದೇ. ಹೆಂಗಂದ್ರೆ ಕಾರಣ ಹೆಂಗೆ ಕೊಡ್ತಾರಂದ್ರೆ, ಲಿಂಗಾಯತರು ಮಣ್ಣು ಮಾಡ್ತಾರೆ, ಸಾಬ್ರು ಮಣ್ಣು ಮಾಡ್ತಾರೆ, ಬಸವಣ್ಣನು 2 ಲಗ್ನ ಆಗಿದ್ದ, ಅವ್ರು 4 ಲಗ್ನ ಆಗ್ತಾರೆ. ಸಮಾನತೆ ಇತ್ತದು. ಅಂದ್ರೆ ಏನು, ಅವ್ರು ದನದ ಕಂಡತ್ತಿತ್ತೀವಿ ನಾವು ಲಿಂಗಾಯತರು. ಗೋವನ್ನ ರಕ್ಷಣೆ ಮಾಡೋವಂಥವ್ರು ವೀರಶೈವ ಲಿಂಗಾಯತರು. ನಮ್ಮ ತಲೆ ಮ್ಯಾಗ ಹಣೆ ಮ್ಯಾಗ ನಾವು ವಿಭೂತಿ ಹಚ್ಕೋತೀವಿ. ಈ ರೀತಿ ನಾವೆಲ್ಲ ಜಾಗೃತರಾಗದೇ ಇದ್ದರೆ 2028ಗೆ ಇನ್ನೂ ಕಠಿಣ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಬೇಕಂತೇಳಿ ಜನರು ಜಾಗೃತಿ ಆಗ್ತಾ ಇದ್ದಾರೆ. ಜನ ಇಷ್ಟು ಯಾಕೆ ಕೊಡ್ತಾರೆ ಹಳ್ಳಿ ಒಳಗಂದರೆ, ಒಂದೇನು ನನಗೆ ಅನ್ನಿಸ್ತದೆ, ನಾವು ವಿನಾಯಕ್ ವಿಠಲ್ಜಿಯವ್ರು ಮಾತಾಡ್ಕೊತ ಬಂದೀವಿ. ಯಾಕೆ ವಿಶ್ವಾಸಪ್ಪ ನಮ್ಮ ಮ್ಯಾಗೆ, ಯತ್ನಾಳ್ ಬಂದರೆ ಜನ ಯಾಕೆ ಕೊಡ್ತಾರೆ. ಒಬ್ರು ಹೇಳಿದ್ರು, ನೀವು ಬರೋದು ಫಿಕ್ಸ್ ಮಾಹಿತಿ ಒಂದು 3-4 ಸಾವಿರ ಜನ ಸುಮ್ಮನೆ ಆರಾಮ್ ಕೊಡ್ತಾರೆ, ಆರಾಮ್ ಕಾರ್ಯಕ್ರಮ ಆಗ್ತದತ್ತೆ. ಏನೋ
ನಿಮ್ಗೇನೋ ಗಾಡಿ ಕಳಿಸೋದಿಲ್ಲ, ಜೀಪ್ ಕಳಿಸೋದಿಲ್ಲ, ಡಾಬಾದಾಗ ಊಟ ಮಾಡಿಸೋದಿಲ್ಲ, ಏನೂ ಔಷಧ ಕೊಡೋದಿಲ್ಲ. ಯಾರು ರಾಜಕಾರಣಿಗಳ ಕಾರ್ಯಕ್ರಮ ಅಂದ್ರೆ ನೋಡಿರಲ್ಲ, ಟೆಂಪೋ ಟ್ರ್ಯಾಕ್ಸ್ ಮಾಡಬೇಕು. ಮೊದಲಿನ ಟ್ರಕ್ನಾಗ ಟ್ಯಾಕ್ಟರ್ನಾಗ ಬರೋದಿಲ್ಲ ಮಂದಿ. ರಾಜಕಾರಣಿಗಳಂದ್ರೆ ಮೊದಲು ಬರೋದಿಲ್ಲ. ಡಾಬಾದಾಗ ವ್ಯವಸ್ಥೆ ಮಾಡಬೇಕು. ಎಲ್ಲ ಆದ್ಮ್ಯಾಗ ಅದು ಸ್ಟೇಜ್ ಮುಂದೆ ಅರ್ಧ ಮಂದಿ ಬಾರ್ ಮುಂದೆ ಇರ್ತಾರೆ. ನಾವು ನೋಡ್ತೀವಲ್ಲ ದೊಡ್ಡ ದೊಡ್ಡ ಸಿಟಿಯಾಗ ನಾವೆಲ್ಲ ಕಾರ್ಯಕ್ರಮ ಮಾಡಿ 1 ಲಕ್ಷ 2 ಲಕ್ಷ ಮಂದಿದು. ಆ ಒಂದು ಜನರ ಹಂಬಲ ಪ್ರೀತಿ ಯಾವಾಗಿರ್ತದಂದರೆ ಆ ವ್ಯಕ್ತಿ ನಮ್ಮ ಸಲುವಾಗಿ ಏನಾದರೂ ಮಾಡ್ತಾನಪ್ಪ. ನಾ ಹೇಳಿದೆ ಕೆಲವೊಂದು ಮುಖ್ಯಮಂತ್ರಿಗಳು, ನೀವು ಆಗಿರಪ್ಪ ಎಷ್ಟು ರೊಕ್ಕ ತಿಂದಿರಿ, ಏನು ಮಾಡೋರು, ತಿಂದು ಅವನಪ್ಪ ದುಬೈದಾಗ ಆಸ್ತಿ ಮಾಡಿರಿ, ಮಾರಿಸಸ್ನಾಗ ಆಸ್ತಿ ಮಾಡಿರಿ, ಫಾರಿನ್ದಾಗ ಮನೆ ತೊಗೊಂಡಿರಿ, ದಿಲ್ಲಿಯಾಗ 4 ಮನೆ ತೊಗೊಂಡ್ರಿ. ಯಾರ್ದ್ರ ದುಡ್ಡದು? ಕರ್ನಾಟಕದ ಜನರ ದುಡ್ಡ. ಬಾಯಿ ತೆಗೆದ್ರೆ ನಾವು ರೈತನ ಮಗ, ನಾವು ಮಣ್ಣಿನ ಮಗ, ಮತ್ತೇನು ನಾವೇನು ಕತ್ತಿ ಮಕ್ಕಳೇನೋ ಉಳ್ಕಿದವ್ರು. ನಾವು ಹಳ್ಳಿಯಾಗಿನವರೇ, ಅವರೇ ಮಣ್ಣಿನ ಮಗ, ನಮಗೆ ಹಂಗೆ ಮಾಡ್ಯಾನ ಹಿಂಗೆ ಮಾಡಿ. ಏನೂ ಇಲ್ಲ. ನೀವು ಅಲ್ಲಿ ಆಸ್ತಿ ಯಾಕೆ ಮಾಡಿದ್ರು ಹೇಳ್ದ? ನಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಪಾರ್ಟಿಯವರೇ. ಏನಾರು ಹೊಂಡತೈತಿ ಒಂದು ಅಕ್ರಮ ಆಸ್ತಿ ಇವನು ಒಳಗೆ ಸಿಗಿಸಿ ಬರೋಬ್ಬರಿ ಮಾಡಬೇಕತ್ತ. ಏನು ನಾ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ, ಎಲ್ಲ ಏಕ ನಂಬರ್. ಏನು ಅದಕ್ಕೆ ಹಿಂಗೆ ಬಿಂದಾಸ್ ಅಡ್ಡಾಡ್ತೀನಿ, ಬಿಂದಾಸ್ ಮಾತಾಡ್ತೀನಿ. ಅವ್ರಿಗೆ ಕೇಳಿದೆ ನಾನು, ಇಷ್ಟೆಲ್ಲ ಆಸ್ತಿ ಮಾಡಿರಲ್ಲ, ನಾಳೆ ನಿಮ್ಮನ್ನ ಮಣ್ಣ ಗಿಡಾಗ ಅವೆಲ್ಲ ಬಾಂಡ್ಗಳು ಖರೀದಿಕ್ಕಾಗದ, ನೋಟುಗಳು ಹಿಂಗೆ ಹಾಕಿ ಮುಚ್ತಾರೆ ಏನಂದೆ. ಭಾಳ ಶ್ರೀಮಂತ ಇದ್ದವ ಏನು ಮಾಡ್ತಾನೆ, ವಿಭೂತಿ ಹಾಕಿ ನಮ್ಮ ಕಡೆ ಮಾಡ್ತಾರೆ ಒಬ್ಬೊಬ್ಬರು. ವಿಭೂತಿದು ಪೂರ್ತಿ ವಿಭೂತಿದಿಂದಲೇ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಸುಮಾರು 1,500 ಆಕಳದವ ನಮ್ಮಲ್ಲಿ ಗೋಶಾಲೆ ಐತಿ, ಅಲ್ಲಿ ವಿಭೂತಿ ಮಾಡ್ತೀವಿ ನಾವು. ಒಯ್ತಿರ್ತಾರೆ ಒಬ್ಬೊಬ್ರು 4,000 3,000. ಯಾಕಂದ್ರೆ ಅದನ್ನು ಬಿಟ್ಟರೆ ನಾವು ಏನಾರು ಒಯ್ತೀವಣ್ಣ. ಇವರು ಮರಿ ಮೊಮ್ಮಕ್ಕಳು ಅವ್ರಕ್ಕಿಂತ ಮುಂದಿನವ್ರು ಎಲ್ಲ ತಿನ್ನಟ್ಟು ಮಾಡಿರ್ತಾರೆ. ಇವು ಏನೂ ತಿನ್ನೋದಿಲ್ಲ, ಯಾಕಂದ್ರೆ ಇವಕ್ಕೆ ಶುಗರ್ BP ಬಂದುಬಿಟ್ಟಿರ್ತೈತೆ. ಇವು ಹಾಗೆ ಹೋಗೋದು. ಅದಕ್ಕೆ ಹೇಳ್ತೀನಿ, ನೀವು ನಾವು ಓಪನ್ ವಿಧಾನಸಭಾದಾಗ ಹೇಳಿದೆ, ಎಷ್ಟು ರೊಕ್ಕ ತಿಂತೀರಿ ಎಲ್ಲ ನೀವು. ಭಾಳ ಇದ್ರ ಚರ್ಚೆ ನಡೆದಿತ್ತು. ಪೊಲೀಸ್ ವೈಫಲ್ಯ ಆಗೈತಿ ಕರ್ನಾಟಕದಾಗ, ಕೊಲೆ ಸುಲಿಗೆಗಳು ಅತ್ಯಾಚಾರ ಅದು ಇದು ಆಗ್ಲಕತ್ತೈತಿ. ಎಲ್ಲರೂ ಭಾಷಣ ಹೊಡೆದ್ರು. ಅಶೋಕನ ಹೊಡೆದ, ವಿಜೇಂದ್ರನ ಹೊಡೆದ. ನಾ ಕೇಳಿದೆ ಪೊಲೀಸರು, ಹೌದಪ್ಪ ನೀವು ಎಲ್ಲೇನು ಕೂತಿರಲಿ 224 ಮಂದಿ ನಾವು ಎಲ್ಲ MLAಗಳು, ಮೊದಲು ಪೊಲೀಸ್ ಟ್ರಾನ್ಸ್ಫರ್ನಾಗ ರೊಕ್ಕ ತಿನ್ನೋದು ಬಿಡ್ರಿ, ತಾನೇ ಪೊಲೀಸ್ ಸ್ಟೇಷನ್ ಸುಧಾರಣೆ ಆಗ್ತಾವೆ. ತಿನ್ನೋದು ರೊಕ್ಕ 10 ಲಕ್ಷ, PSI ಬಂದ್ರೆ 10, ಇನ್ಸ್ಪೆಕ್ಟರ್ಗೆ 20, ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ. ಮತ್ತು ನಾವು ಏನು ಅವ್ರ ಮನೆಯಿಂದ ಏನು ಬಂಗಾರ ಗಿಡ ಹಚ್ಚಾನ ಮುಂಜಾನೆ ಹಿಂಗೆ ಹರ್ಕೊಂಡು ಬರೋಣನೇ ಕೊಡ್ಲಕ್ಕ. ಹೋಗಿ ಅವ್ರು ರೋಡಿಗೆ ನಿಂದಿರಬೇಕು, 3 ಸೀಟ್ ಹಿಡಿಬೇಕು, ಟ್ಯಾಕ್ಟ್ರು ಓವರ್ಲೋಡ್ ಐತತ್ ಹಿಡಿಬೇಕು, ಟ್ರಕ್ ಓವರ್ಲೋಡ್ ಐತೆ ಹಿಡಬೇಕು, ಸಿಗ್ನಲ್ ಮಾಡಿ ಅದ್ರಾಗ ಮಾಡಿಕೊಂಡೆ ಮತ್ತು ನಿಮ್ಮ ಹಣಕ್ಕೆ ಇಟ್ಟಿಡ್ಬೇಕು, ಆಫೀಸರಿಗೆ ಹಣಕ್ಕೆ ಇಟ್ಟಿಡಬೇಕು. ಯಾಕಂದ್ರೆ ವರ್ಗಾವಣೆ ಆಗೋದಿಲ್ಲ, ಅಲ್ಲಿ ಚಲೋ ಪೋಸ್ಟ್ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ಎಲ್ಲಿವರೆಗೆ ಬಂದಿದೆ ಅಂದರೆ, ಎಲ್ಲಿವರೆಗೆ ನಮ್ಮ 224 MLAಗಳು ನೀವು ಸುಧಾರಣೆ ಆಗಲಾರ್ದೇ ಅದಕ್ಕೂ ನಮ್ಮ ಎಲ್ಲ MLAಗಳು ಚಪ್ಪಾಳಿ ಹೊಡ್ತಾರೆ. ಹೌದು ಹೊಡ್ಡಿರ್ತಾರೆ, ಮತ್ತು ಅವರೇ ಹೊಡೆದಿರ್ತಾರೆ. ಈ ರೀತಿ ಕಾನೂನುದ ಭಯ ಇವತ್ತು ಇರಲಾರ್ದಕ್ಕೆ ನಮ್ಮ ಧರ್ಮದ ಕಾರ್ಯಕ್ರಮಗಳು ನೋಡ್ರಿ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಕರ್ನಾಟಕದಾಗ. ಅಂದರೆ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು. ಎಷ್ಟು ಕಡೆ ಪರ್ಮಿಷನ್ ತೊಗೋಬೇಕು? ಕರೆಂಟಿಗೆ ಸಲುವಾಗಿ ಅವ್ರಿಗೆ ತೊಗೋಬೇಕಾ? ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತ್ ತೊಗೋಬೇಕಾ? ಪೊಲೀಸ್ ಸ್ಟೇಷನ್ದಿಂದ ತೊಗೋಬೇಕಾ? ಕಾರ್ಪೊರೇಷನ್ದಿಂದ ತೊಗೋಬೇಕು. ಇಟ್ಟು ಕೂಡಿ ಗಣಪತಿ ಕೂಡಿಸ್ಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಮುಂದೆ ಅವ್ರ ಕಂಡೀಷನ್ ಇಟ್ಟೆ ಅಗಲು ಹೊಡಿ, ಇಟ್ಟೆ ಉದ್ದು ಹೊಡಿ, ಇಟ್ಟೆ ಮೈಕ್ ಹಚ್ಚು. ಅವ್ರ ದಿನ 5 ಸಲ ಶಂಕ ಹೊಡೆದ್ರೂ ಯಾವ ಮಗ ಕೇಳೋದಿಲ್ಲ. ನಾ ವಿಧಾನಸಭಾದಾಗ ಹೇಳೀನಿ, ಅವ್ರಿಗೆ 5 ಎಲ್ಲಿ ಪರ್ಮಿಷನ್ ಅದಪ್ಪ? ಎಷ್ಟು ಮೈಕ್ ಹಚ್ಚಿಗೆ ಪರ್ಮಿಷನ್ ತೊಗೊಂಡಾರ ಅವರು? ಎಷ್ಟು ಕಡೆ ಅವರು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಾರ? ಎಷ್ಟು ಕಡೆ ನಮ್ಮ ಕರೆಂಟ್ ತೊಗೋಬೇಕಾದ್ರೆ ಹುಕ್ ಹಾಕ್ಬೇಕಾದ್ರೆ ಎಷ್ಟು ಕಡೆ KBಗೆ ರೊಕ್ಕ ತುಂಬ್ಯಾರ?
ಅದಕ್ಕೆ ನಾ ಏನು ಮಾಡಿದೆ, ನಮ್ಮ ಸರ್ಕಾರಿ ಇತ್ತಲ್ಲ ಹೋದ ಟರ್ಮ್ದಾಗ ಬಿಜಾಪುರನಾಗ ಹೇಳಿಬಿಟ್ಟೆ, ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಕರೆಂಟ್ದು ಪರ್ಮಿಷನ್ ತೊಗೋದಿಲ್ಲ, ಮುನ್ಸಿಪಾಲ್ಟಿ ತೊಗೋದಿಲ್ಲ. ಅವರೆಲ್ಲ 4 ಮಂದಿ ಏನು 5 ಮಂದಿ ಅದರ್ರಿ, ಅವರೇ ನೀವು ಪೆಂಡಾಲಕ್ಕೆ ಹೋಗೋದು. ಅಲ್ಲಿ ಅವ್ರಿಗೆ ಪೆಂಡಾಲ್ದವ್ರು ಕೇಳೋದು, ಎಲ್ಲಿ ಗಣಪತಿ ಕೂಡ್ಸ್ಲಕತ್ತಿರಪ್ಪ, ನಿಮ್ಗೆ ಏನೇನು ಸೌಲಭ್ಯ ಬೇಕು ನಾವೆಲ್ಲ ಕೊಡ್ತೀವಿ. ನಮ್ಮ MLA ಹೇಳ್ಯಾರ, ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತೊಗೋದಿಲ್ಲ ಗಣಪತಿಗೆ, ಎಲ್ಲ ಪುಕ್ಕಟ್ಟು. ಸರ್ಕಾರನೇ ನಾ ಹೇಳಿದ್ಬಿಟ್ಟೆ KBದವ್ರಿಗೆ, ರಗಡೆ ರೊಕ್ಕ ತಿಂದಿರ್ತೀರಿ, ಗಣಪತಿ ಪಟ್ಟಿ ನೀವೇ ಕೊಟ್ಟಿರ್ತಾಳೆ, ಅವ್ರ ಕಡೆಯಿಂದ ಕೊಡಿಸಿದೆ. PSI CP ಅವ್ರಿಗೆ ಹೇಳಿದೆ, ನಾನಂತರೂ ನಿಮ್ಗೆ ಟ್ರಾನ್ಸ್ಫರ್ಗೆ ರೊಕ್ಕ ತಿಂದಿಲ್ಲ, ನೀವು ಗಣಪತಿ ಕಡೆ ರೊಕ್ಕ ತಿನ್ನಬೇಡ್ರಿ, ಚಲೋ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದೆ. ಅವರು ಬಿಟ್ಟರು. ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ, ಒಂದು ವಿಂಡೋ ಮಾಡು, ಪಟ NOC ಕೊಡು. ಇವತ್ತು ಗಣಪತಿ ಕೂಡಿಸಿದ್ರೆ ಪರ್ಮಿಷನ್ ಬೇಕು, ರಾಮ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು, ಜಾತ್ರೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು. ಅವ್ರು 5 ಸಲ ಶಂಕ ಹೊಡೆದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರೂ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಲ್ಲು ಒಗಿತಾರೆ. ಮೊನ್ನೆ ಅವ್ರದ್ದು ರಂಜಾನ್ ಆಯಿತು, ಒಂದು ಕಡೆ ಹಿಂದೂಸ್ತಾನ್ದಾಗ ಎಲ್ಲರೂ ಒಂದು ಕಡೆ ಕಲ್ಲು ಹೋಗಿದ್ದೀವೋ ನಾವು, ಎಲ್ಲರೂ ಹೋಗಿದ್ದೀವನ್ರಿ. ನಮ್ಮ ಗಣಪತಿ ಕೂತು ಅಂದ್ರೆ ಚಾಲು ಆಗ್ತಾವಲ್ಲಿ ಅಲ್ಲಿ ಕಲ್ಲೇಟು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಅಡೆತಡೆ ಮಾಡಿದ್ರು. ಯಾಕಂದರೆ ಸರ್ಕಾರಗಳು ಬರೀ ಅವ್ರ ಓಟಿನ ಸಲುವಾಗಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನೀವು ಜನನೂ ಇವತ್ತು ನಮ್ಮ ಸಮುದಾಯ, ನಮ್ಮ ಧರ್ಮದವರು ನೀವು ಜಾಗೃತರಾದ್ರೆ, ನೀವು ನಾವು ಬಿಜಾಪುರನಾಗ ಯಾವ ಪರ್ಮಿಷನ್ನೇ ಬೇಕಾಗಿಲ್ಲ. ಯಾರೂ ಪಾಪ ಪೊಲೀಸ್ ಅಧಿಕಾರಿಗಳು ಸಹಿತ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕಂದರೆ ನಾವು ಹೇಳೀವಿ, ನೀವು ಏನು ನನಗೆ ರೊಕ್ಕ ಕೊಡಬೇಡ್ರಿ, ಮಂತ್ಲಿ ಕೊಡಬೇಡ್ರಿ, ಟ್ರಾನ್ಸ್ಫರ್ ಮಾಡ್ತೀನಿ ಅದು ಧಮಕಿ ನಾ ಯಾರಿಗೂ ಕೊಡೋದಿಲ್ಲ. ಒಟ್ಟು ನಮ್ಮ ಜನರಿಗೆ ಕಾಡಬೇಡ್ರಿ ಒಟ್ಟು ಹೇಳಿದ್ರು. ಪಾಪ ಇವತ್ತು ಯಾವ ಕ್ಷೇತ್ರದಾಗ ಹಿಂಗೆ MLAಗಳು, ಕೆಲವೊಂದು MLAಗಳು ನಾನು ಫೋನ್ ಮಾಡಿದ್ರೆ ಅವಾಗ DJ ಹಚ್ಚಿ ಕೊಡೋದಿಲ್ಲ ಅಂದ್ರೆ ನಮ್ಮಲ್ಲಿ. ನಾ ಕೇಳಿದೆ, ಅವು ಮೊದಲು ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ DJ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಕೊಟ್ಟರು. SP ಅದು ಅಂದರು. ನಾ ಹೇಳಿದೆ, ಅದೇನು ಕತ್ತಿ ಹೊಡಿಬೇಡ್ರಿ ಅಂದೆ. SP ಅಡಿಷ್ನಲ್ SP ಎಲ್ಲ ನಾನು ಬಲ್ಲಿ ಬಂದರು. ಇಲ್ಲ ಸರ್, ಹಂಗೆ DJದು ಹಂಗಾಗ್ತದೆ, ಹಿಂಗಾಗ್ತದೆ, ಪೊಲ್ಯೂಷನ್ ಬೋರ್ಡು, ನನಗೆಲ್ಲ ಕತ್ತಿ ಹೊಡಿಬೇಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ನನಗೆ ಗುರ್ತೈತಿ. 5 ದಿವಸ ಒದರ್ತಾರಲ್ಲ, ಅದಕ್ಕೆ ಪರ್ಮಿಷನ್ ಇದ್ದರೆ ಇಡ್ರಿ, ಅವು ಕಿತ್ತು ಹೊಡಿರತ್ತಂದೆ. ಇಲ್ಲ ಸರ್, DJ ಮಾಡಲ್ಲಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಲೋ ಆಗಿ ಮಾಡಲಿ. ನಾನು ಹುಡುಗರಿಗೆ ಹೇಳಿದೆ, ಸ್ಲೋ ಆಗಿ ಜೋರು ಮಾಡ್ರಪ್ಪ, ಸಾಕಷ್ಟು ಮಾಡಿ. ಮುಂದೆ ಒಂದು 4-5 MLAಗಳು ಫೋನ್ ಮಾಡಿದ್ರು, ಅಗದಿ ಪ್ರಭಾವಿತ MLAಗಳು. ಏನು ರೀ ನಿಮ್ಮಲ್ಲಿ DJಗೆ ಪರ್ಮಿಷನ್ ಕೊಟ್ಟಾರತ್ತ, ನಮ್ಮ SP ಕೊಡಲ್ಲಾಗ್ಯಾರ. ನಾ ಹೇಳಿದೆ, ನೀವು ಹಿಂಗೆ ಮಾತಾಡ್ರಿ ಹೇಳಿದೆ. ಹೆಂಗೆ ಮಾತಾಡಿದ್ರಿ, ಯಾಕೆ ಮಾತಾಡೋದಿಲ್ಲ, ನೀವು ತೊಗೊಂಡಿರಿ ಮಾತಾಡೋದಿಲ್ಲ, ನಾ ತೊಗೊಂಡಿನಿ ಮಾತಾಡ್ತೀನಿ. ನನ್ನ ಬಲ್ಲೇನೆ DJ ಫ್ರೀ, ಸ್ವಲ್ಪ ನೋಡಿ ಹೊಡೀರಿ ಸರ, ಸ್ವಲ್ಪ ಭಾಳ ಆವಾಜ್ ಆಗಬಾರ್ದು ಥರ. ಆಯ್ತಪ್ಪ, ನೋಡಿ ಹೊಡ್ರಿ, ರಾತ್ರಿ ಅದು ನೋಡಿ ಭಾಳ ತೊಂದರೆ ಮಾಡ್ಕೋಬೇಡ್ರಿ ಅಂತ ಹೇಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ಗಟ್ಟಿಯಾಗಿ ಸನಾತನ ಧರ್ಮದ ಪರವಾಗಿ ನಾವು ಇದ್ದೀವಂದರೆ ಜನ ಇವತ್ತು ಇಷ್ಟೆಲ್ಲ ಈ ಜನ ಸೇರಿರಲಿಲ್ಲ ಒಂದು ಸಣ್ಣ ಹಳ್ಳಿಯೊಳಗೆ. ಇದು 2028ಕ್ಕೆ ಹೊಸ ದಿಕ್ಕಿನಲ್ಲಿ ಕರ್ನಾಟಕ ಹೋಗ್ತಾ ಇದೆ. ಯಾರು ಹಿಂದೂ ಪರವಾಗಿ ಗಟ್ಟಿ ಮಾತಾಡ್ತಾ ಅವನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾನೆ. ರಾತ್ರಿ ಹೋಗಿ ಸಾಬ್ರ ಕೈ ಕಾಲು ಇಡೋನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಗೀತು ನಿಮ್ಮದೆಲ್ಲ. ನೀವು ಬೇಕಾದಷ್ಟು ರೊಕ್ಕ ಖರ್ಚು ಮಾಡಿರಿ, ನೀವು ರೊಕ್ಕ ಮಾಡಿರಿ, ನನಗೆ ಗುರ್ತದ. ಒಬ್ಬ ಮುಖ್ಯಮಂತ್ರಿ ಆದರೆ 2,000-3,000 ಕೋಟಿ ತಳಗೆ ನಿಮ್ಗೆ ಬಂದಿಲ್ಲ, ಅದೂ ನನಗೆ ಗುರ್ತದ. ನೀವೇನು ಲಗಾವ್ ಹೊಡೆದ್ರು, ಏನು ಚಿತ್ತಪತ್ತು ಬಿಟ್ಟರು, ಮುಂದಿನ ಚುನಾವಣೆ ಆಗೋದು ಇದು ರಾಜ್ಯದಾಗ ಎದ್ರ ಮ್ಯಾಗ ಸನಾತನ ಧರ್ಮದ ಗಟ್ಟಿಯಾಗಿ ಯಾವ ಮಾತಾಡ್ತಾನೆ ಅವನ ಮ್ಯಾಗೆ ಆಗೋದು. ನಮ್ಮ ಪೊಲೀಸರು ಕೇಸ್ ಹಾಕ್ತಾರೆ. ನಾವು ಹೋದಲ್ಲಿ ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ, ಅಲ್ಲೊಂದು 7-8 ಸಾವಿರ ಅಲ್ಲಿ ಒಂದು ಕೇಸ್ ಬಿತ್ತೆ. ನಾ ಹೇಳಿನಿ ಪೊಲೀಸ್ರಿಗೆ, ಪಾಪ ಅವ್ರದ್ದೇನು ತಪ್ಪಿಲ್ಲ, ಅಲ್ಲಿ ಮ್ಯಾಗಿನ ಫೋನ್ ಬರ್ತಾವೆ, ಮ್ಯಾಗಿನ SP ಅಲ್ಲಿ ಹೋಮ್ ಮಿನಿಸ್ಟ್ರ್ ಫೋನ್ ಮಾಡ್ತಾರೆ, ಈ ಸಾಬ್ರು ಫೋನ್ ಮಾಡಿರ್ತಾರೆ ಅಲ್ಲಿ, ಓ ಯತ್ನಾಳ್ ಗೌಡ ಆರೇ ಉನ್ಕೋ ಆನೆ के लिए ಪ್ರತಿಬಂಧ ಕರೋ ಅಂತ ಹೇಳ್ತಾರೆ. ಅದು ಪ್ರತಿಬಂಧ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ. ಮತ್ತು ಹೋದ್ರೆ ಅಲ್ಲಿ ಹೈಕೋರ್ಟ್ಗೆ ಹೋದ್ರೆ ಚೀಮಾರಿ ಹಾಕ್ತಾರ್ತ, ಆಯ್ತು ಪರ್ಮಿಷನ್ ಕೊಟ್ಬಿಡ್ತಾರೆ. ಆದರೆ ಅವ್ರಿಗೆ ಹೋಮ್ ಮಿನಿಸ್ಟ್ರ್ ಕಡೆ ನಮ್ಮ ಬೆಳಗಾವಿ ಮೈಕ್ ಒನ್
ಅದು ನೋಡಪ್ಪ ಯತ್ನಾಳ್ ಬರ್ತಾ ಇದ್ದೇನೆ ಒಂದು ಕೇಸ್ ಎಸ್ ಸರ್ ಮಾಡ್ತೀನಿ ಸರ್. ಅಲ್ಲಿಂದ ಎಸ್ ಪಿದಿಂದ ಎಡಿಷನಲ್ ಎಸ್ ಪಿ ಎಸ್ ಸರ್ ಮಾಡ್ತೀನಿ. ಪ್ರಚೋದಕಕಾರಿ ಮಾತನಾಡಿದರು, ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದರು. ಪಾಕಿಸ್ತಾನಕ್ಕೆ ಬೈದರು, ಇಲ್ಲಿಯವ್ರಿಗೆ ಯಾಕೆ ಬ್ಯಾನ್ ಹಾಕ್ಲಕತ್ತೈತೆ? ಹಾಂ ಹಾಂ, ಪಾಕಿಸ್ತಾನಕ್ಕೆ ಬೈದ್ರೆ ಇವ್ರಿಗೆ ಏನು ಬ್ಯಾನಪ್ಪ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಗುಂಡಿಟ್ಟು ಹೊಡಿಬೇಕಂದ್ರೆ ಅದಕ್ಕೆ ಒಂದು ಕೇಸ್ ಹಾಕಿದ್ರು. ಹಾಕ್ರಿ, 81 ಕೇಸ್ ಆಗ್ಯಾವ. ನಾ ಪೊಲೀಸ್ ಇಲಾಖೆದವ್ರಿಗೆ ವಿನಂತಿ ಮಾಡ್ಕೊಂಡಿನಿ, 150 ಕೇಸ್ ಹಾಕ್ರಿ, 28 ಬರೋದ್ರ. 150 ನೀವು ಕೇಸ್ ಹಾಕಿದ್ರೆ 150 MLA ನಮ್ಮ ಆರಿಸಿ ಬರ್ತಾವೆ. ಈಗ ನಿಮಗೇನು ಕೇಸ್ ಹಾಕ್ಲಕತ್ತಾರಲ್ಲ, ನೀವು ಗಣಪತಿ ಕೂಡಿಸಿದವ್ರಿಗೆ ಅದು ಮಾಡಿದವ್ರಿಗೆ ಯಾರೇ ಭಗವಜಂಡ ಅವೆಲ್ಲ ನೀವು ಕೇಸ್ ತೊಗೋರಿ, ಅಂಜಬೇಡ್ರಿ. 28ಕ್ಕೆ ನಾವು ಬಂದ್ಕೊಳ್ಳೋ ಮೊದಲೆದ್ದು ಅವೆಲ್ಲ ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಕೇಸ್ ಪೂರ್ತಿ ತೆಗೆದು ಹಾಕುವಂಥ ಕೆಲಸರೇ. ಈಗ ಹೆಂಗೆ ಅವ್ರು ಸಾಬ್ರದ್ದು ತೆಗೆದ್ರು ನೋಡು. ಆ ಬೆಂಗಳೂರಿನಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಒಳಗೆ PSI ಪೊಲೀಸರು ಅದ್ರ ಅಲ್ಲಿ ಪೆಟ್ರೋಲ್ ಇದು ಒಗೆದು ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಆ ಕೇಸ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಅಂದ್ರೆ ಪೊಲೀಸರ ಜೀವ ಕಿತ್ತ ಇವರಿಗೆ ತಮ್ಮ ಓಟ ಮಹತ್ವ ಅದ. ಇವತ್ತು ನೋಡ್ರಿ, ಅವತ್ತು ವಿಧಾನಸಭೆ ಒಳಗೆ ಚರ್ಚೆ ಆಯಿತು. ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹಚ್ಚೋರನ್ನ ಕೇಸ್ ವಾಪಸ್ ತಗೊಳಕತ್ತಾರ, ವೀಕ್ ಮಾಡ್ಲಕತ್ತಾರ. ಸರ್ಕಾರಿ ವಕೀಲಿಗೆ ಹೇಳ್ತಾರೆ ಅದು ಏನಾರು ಮಾಡಿ ಕೇಸ್ ವೀಕ್ ಮಾಡತ್ತೇಳಿ. ಯಾಕಂದ್ರೆ ಅವ್ರು ಅವ್ರು ಬಂದು ಇಡೀ ಗಡ್ಡ ಒಂದು 50 ಗಡ್ಡಗಳು ಕೂಡಿ ಸಿದ್ದರಾಮಯ್ಯ ಬೆಟ್ಟ ಆದ ಕೂಡಲೇ हमारे लोगों को बहुत तकलीफ दे रहा है साहब. हो ಪಾಪ ಸಿದ್ದರಾಮಯ್ಯ ಹಿಂದಿ ಬರೋದಿಲ್ಲ. ಹೌದಾ, DG IGPಗೆ ತೋರಪ್ಪ, ನಮ್ಮ ಸರ್ಕಾರಿ ವಕೀಲ್ರೇ ಅದು ವೀಕ್ ಮಾಡ್ರಿ. ಒಂದು ಹಿಂದೂಗಳ ಕೇಸ್ ತಕ್ಕೋದಲ್ಲಿ ಇವತ್ತು ನೋಡ್ರಿ. ರಾತ್ರಿ 2ಕ್ಕೆ ಎದಕ್ಕೆ ಹೋಗಿದ್ದು ಅವ್ರ ಮಗ ಅಂದ್ರೆ ಅವ್ರು ಹೇಳ್ತಾರೆ ಮಕ್ಕಳು, ಅವ್ರ ಅವ್ವ ಅಪ್ಪ ಬಂದು रात को 2 बजे बिरयानी को कोतंबरी लेने के लिए गया था. तो कोतंबरी तरलಕ್ಕೆ 2ಕ್ಕೆ ಹೋಗಿದ್ದ ಮಗ. ರಾತ್ರಿ 2ಕ್ಕೆ ಯಾರು ಕೊತ್ತಂಬರಿ ತರಲಕ್ಕೆ ಬಜಾರ್ಗೆ ಹೋಗ್ತಾರಂడి? ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಒಬ್ಬ ಹೆಣ್ಮಗಳು PC ಮ್ಯಾಗ ಕೈ ಮಾಡ್ತಾರೆ. ಆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಒಬ್ಬ ಮೊಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಚರತ್ತ ಹೇಳ್ತಾ ಭಾಷಣ ಮಾಡ್ತಾನೆ. ಆದ್ರೆ ಇವತ್ತು ಪೊಲೀಸರು ಒಂದು ಕೇಸ್ ಹಾಕಿದ್ರೆ ತಪ್ಪು ಅಂದ್ರೆ ಆ ಪೊಲೀಸರ ನೈತಿಕ ಎಷ್ಟು ಇದು ಆಗ್ತದೆ. ನಾ ಏನಾರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ಯಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂಡ್ಬಿಡತ್ತೆ ಕಲಾಸ್, ಅಲ್ಲೇ ಜನ್ನತ್ತಿಗೆ ಹೋಗ್ಬೇಕಾದ್ರು. ಪೊಲೀಸರ ನೈತಿಕ ಬಲ ಖುಷಿ ತಂದರೆ ಇವತ್ತು ನೋಡ್ರಿ, ನಾನು ನಿನ್ನೆ ಕೋಲಾರಕ್ಕೆ ಹೋದಾಗ ಅಲ್ಲೇ ಅವ್ರು ಹೇಳ್ತಿದ್ರು 3 ಸೈಟ್ ಏನು ಸೀಟ್ ಹೋಗ್ತಿರ್ತಾರೆ ಸಾಬ್ರು, ಪೊಲೀಸ್ ನಿಂದ್ರಸಂದ್ರೆ ನಿಂದ್ರದಿಲ್ಲ, ಪೊಲೀಸರಿಗೆ ಹೊಡಿಲಕ್ಕೆ ಬರ್ಲಕತ್ತಾರೆ KGF ಕೋಲಾರನಾಗ. ಯಾಕಂದ್ರೆ ಅವ್ರದ್ದು ಸರ್ಕಾರ ತಿಳ್ಕೊಂಡಾರ ಅವರು. ನಾವೆಂದ್ರೆ ನಮ್ಮ ಸರ್ಕಾರ ತೆಂದ್ರೆ ತಿಳ್ಕೊಂಡಿವಿ. ನೀವು ವಿಧಾನಸಭಾದಾಗ ಬರ್ರಿ, ನೀವು ನಮ್ಮ ಮಂದಿನೇ ಇರೋದಿಲ್ಲ, ಮ್ಯಾಗೆ ಗ್ಯಾಲರಿ ಒಳಗೆ ಬರೀ ಗಡ್ಡ ಬುರ್ಕಾಯಿ ಕೂತಿರ್ತಾವೆ ಅಲ್ಲಿ. ನಾವು ತಳ್ಕೂತ್ ನಾವು ನೋಡ್ತಿರ್ತೀವಿ. ಇದೇನು ಪಾಕಿಸ್ತಾನ ಅಸೆಂಬ್ಲಿ ಆಗೈತೋ, ಇದೇನು ಬರೀ ಅವರೇ ಅದಾರ ಮ್ಯಾಗ ಅಂದ್ರೆ ಅವ್ರಿಗೆ ಹೆಂಗೆ ಬಂದುಬಿಟ್ಟೈತೆ ಅಂದ್ರೆ ಇದು ನಮ್ಮ ಸರ್ಕಾರ. ನಾವೇನು ಹಿಂದೂಗಳ ಮ್ಯಾಗ ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಜನರಿಗೆ ಕಿಮ್ಮತ್ತಿಲ್ಲ, ಸರ್ಕಾರದ ಈ ಸ್ಕೀಮ್ಗಳಿಲ್ಲ ಅಂದಾಗ ಈಗಲೂ ಜಾಗೃತಿ ಆಗದೆ ಇರ್ತಾರೆ. ಹಿಂದೂ ಸಮಾಜ ನಮ್ಮಲ್ಲಿ ಜಾತಿ ಹೊಡಿಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ನಾವೆಲ್ಲ ಒಂದೇ ದಲಿತರು ಹಿಂದುಳಿದು. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಪುಣ್ಯಾತ್ಮ ಒಂದು ಮಾತು ಹೇಳಿದ್ರು 1944 ಒಂದು ದ ಪಾರ್ಟಿಷನ್ ಆರ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ತಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರು ಗಾಂಧಿಯನ್ನು ಅವ್ರು ಒಪ್ಪಲಿಲ್ಲ. ಗಾಂಧಿ ಇವ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ದಿಲ್ಲ ಅವರು. ಇವ ಡಬಲ್ ಗೇಮ್ ಅದಾನ, ಮ್ಯಾಗೊಂದು ಅದಾನ, ಒಳಗೊಂದು ಬೇರೆ ಅದಾನ ಅಂತೇಳಿ. ಯಾರು? ಅಂಬೇಡ್ಕರ್. ಅವ್ರು ಬರ್ದಾರ, ಏನು ಬರ್ದಾರ ಆ ಒಂದು ಪುಸ್ತಕನಾಗ, ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳನ್ನು ದ್ವಿರಾಷ್ಟ್ರ ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಅಲ್ಲಿವರೆಗೆ ಭಾರತವನ್ನು ವಿಭಜಿಸಬೇಡಿ ಅಂತ ಹೇಳಿದವರು ಒಬ್ಬರೇ ಒಬ್ಬರು ಗಂಡಸರು ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.
ಯಾಕೆ ಹೇಳಿದ್ರು ಹೇಳ್ತಾರೆ ಅವರು, ಅಂಬೇಡ್ಕರ್ ಅವರು ಅವ್ರು ಅಧ್ಯಯನ ಮಾಡ್ಯಾರ, ಎಲ್ಲ ಧರ್ಮ ಅಧ್ಯಯನ ಮಾಡ್ಯಾರ ಅಂಬೇಡ್ಕರ್. ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಯಾಕಂದ್ರೆ ಅವರು ಹಿಂದೂ ಆಗಿ ನಾವು ಸಾಯುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ಧರ್ಮವನ್ನು ಓದಿದ ಮೇಲೆ ಅವ್ರು ಏನು ಹೇಳ್ತಾರೆ, ಯಾಕೆ ನೀವು ಭಾರತದಲ್ಲಿ ಶಾಂತಿ ಇರಬೇಕಾದ್ರೆ ಒಬ್ಬ ಮುಸಲ್ಮಾನನು ಭಾರತದಾಗಿರಬಾರ್ದು, ಯಾಕಂದರೆ ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ, ಅಣ್ಣತಮ್ಮರು ಅನ್ನೋದಿಲ್ಲ. ಅವ್ರು ಕೇವಲ ತಮ್ಮ ಧರ್ಮದವ್ರನ್ನ ಅಷ್ಟೇ ಸಹೋದರ ತಿಳ್ಕೊತಾರೆ. ಅವ್ರು ಎಂದೂ ಶಾಂತಿಯಿಂದ ಇರುವುದಿಲ್ಲ. ಅವರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಹಿಂದೂಗಳು ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೇನು ಸತ್ಯ ಆಗ್ಲಿಕ್ಕತ್ತೈತೆ ಇಲ್ಲ, ಅದು ಅಂಬೇಡ್ಕರ್ ಹೇಳಿದ್ದು. ಆ ಪುಣ್ಯಾತ್ಮ ಎಷ್ಟು ಅಧ್ಯಯನ ಮಾಡಿರ್ಬೇಕು ಅಂಬೇಡ್ಕರ್. ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಇವತ್ತು ನಾವು ಸ್ಮರಣೆ ಮಾಡ್ಕೋಬೇಕು. ಅವತ್ತು ಅವ್ರು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಮ್ಮ ದೇಶನಾಗ ಹಿಂದೂ ಮುಸ್ಲಿಂ ದಾಂಧಲಿನೇ ಇರ್ತಿದ್ದಿಲ್ಲ. ನೋಡ್ರಿ, 11% ದಲಿತರು ಪಾಕಿಸ್ತಾನಕ್ಕೆ ಹೋದರು. ಒಬ್ಬ ಮಂಡಲ್ ಹತ್ತಿದ್ದ, ಜೋಗೀಂದ್ರನಾಥ್ ಮಂಡಲು, ಆ ಜಿನ್ನಾನ ಮಾತು ಕೇಳಿ 11% ದಲಿತನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋದ. ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ. ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೈತನ? ಆ ಜೋಗೀಂದ್ರನಾಥ್ ಮಂಡಲ್ನ ಅಲ್ಲಿ ಕಾನೂನು ಮಂತ್ರಿ ಮಾಡಿದ್ರು, ದಲಿತ. ಅಂಬೇಡ್ಕರ್ ಸಮಯದಾಗ ಅವನೊಬ್ಬ ದೊಡ್ಡ ದಲಿತ ನಾಯಕರು. ಮುಂದೆ ಹೆಂಗಾಯ್ತಂದ್ರೆ ಪರಿಸ್ಥಿತಿ, ಪಾಪ ಜೋಗೀಂದ್ರನಾಥ್ ಮಂಡಲ್ ಹೋದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ. ಒಂದು ದಿವಸ ಪ್ರಧಾನಮಂತ್ರಿಗೆ ಹೋಗಿ ಕೇಳಿದ್ರು, ನನಗೆ ಹಿಂಗೆ ಅಪಮಾನ ಆಗ್ಲಕ್ಕತ್ತದ, ನಾ ಇಷ್ಟು ಮಂದಿ ದಲಿತರದ್ದು ಕರ್ಕೊಂಡು ಪಾಕಿಸ್ತಾನಕ್ಕೆ ಬಂದೀನಿ, ನಮ್ಮ ಜನರಿಗೆ ಹೊಡಿಲಕತ್ತಾರ, ಅತ್ಯಾಚಾರ ಮಾಡ್ಲಕತ್ತಾರ, ಏನಾರೇ ನೀವು ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದಾಗ ಏನು ಹೇಳೋದು ಅದ್ರ ಪ್ರಧಾನಮಂತ್ರಿ ಪಾಕಿಸ್ತಾನದವ, ನೀ ಅಲ್ಲೇ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾ ಕರ್ಕೊಂಡು ಬಂದಾನ, ಅವ್ನು ಗೋರಿ ಮ್ಯಾಗ ಹೋಗಿ ಕೂತು ಕೇಳು, ನಾವೇನಿಲ್ಲ, ಅದು ನಮ್ಮ ದೇಶನಾಗ ಇರಬೇಕಾದ್ರೆ ಮುಸಲ್ಮಾನರೇ ಆಗಬೇಕು, ಇಲ್ಕಂದ್ರೆ ಇರ್ಲಾಕೆ ನಾವು ಬಿಡೋದಿಲ್ಲ ಅಂದರು. ಮುಂದೆ ಜೋಗೀಂದ್ರನಾಥ್ ಮಂಡಲ್ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಇಲ್ಲಿ ತನ್ನ ಜೀವ ಬಿಟ್ಟ. ಇದು ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಅವನಿಗೆ, ಹೋಗಬೇಡ, ದಲಿತರು ಸುರಕ್ಷಿತ ಇರಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಜೋಡ ಜಗಳಾಡ್ಕೋತಿರೋನು, ಆದರೆ ಹಿಂದೂಗಳು ಅಷ್ಟು ದುಷ್ಟರಲ್ಲ, ಇವರಟ್ಟು ತಿಳಿದಂಥದ್ದು ಇವತ್ತು ಮಂಡಲ್ ಒಂದು ಉದಾಹರಣೆ ಇದೆ. ನೀವೆಲ್ಲ ಯೂಟ್ಯೂಬ್ದಾಗ ತೆಗೆದು ನೋಡ್ರಿ, ಜೋಗೀಂದ್ರನಾಥ್ ಮಂಡಲ್ ಅಥವಾ ಹೊಡೀರಿ, ಅವು ಇಡೀ ಇತಿಹಾಸ ಬರ್ತದೆ. ದಲಿತ ಒಬ್ಬ ಮಂತ್ರಿ ಪಾಕಿಸ್ತಾನದ್ದು, ಪಾಪ ಹಳ್ಳಿ ಬಂದು ಇವತ್ತು 1% ದಲಿತರು ಉಳಿದಿಲ್ಲ ಪಾಕಿಸ್ತಾನದಾಗ. ಅದಕ್ಕೆ ನಾನು ದಲಿತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವೆಂದೂ ಅವ್ರ ಅಣ್ಣತಮ್ಮರಾಗೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದಂಥ ಸತ್ಯ ಮಾತಿದು. ಅದಕ್ಕೆ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿದ್ರೆ ಮಾತ್ರ. 40% ಏನಾರೇ ಈ ದೇಶನಾಗ ಅವ್ರ ಸಂಖ್ಯೆ ಆಯ್ತಂದ್ರೆ ಒಬ್ಬ ಹಿಂದೂ MLA ಆಗೋದಿಲ್ಲ, ಒಬ್ಬ ಹಿಂದೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳ್ಕೊಂಡ್ಬೇಡ್ರಿ ನೀವು. ಎಲ್ಲೆಲ್ಲಿ ನೋಡ್ರಿ, ಎಲ್ಲೆಲ್ಲಿ ಈಗ ನಾ ಬಿಜಾಪುರನ ಆರಿಸಿ ಬರ್ತೀನಿಲ್ಲ, 2,80,000 ಓಟ್ನಾಗ 1,26,000 ಓಟ್ ಅದಾರ. ಅವ್ರು ಎಟ್ಟದಾರ? 1,26,000 ಓಟ್ ಅದಾವರು. ನಮ್ಮ ಹಿಂದೂಗಳು ಎಟ್ಟದಾವು? 1,60,000 ಓಟ್ ಅದಾವು. ನಮ್ಮ ಬಿಜಾಪುರನಾಗ ಯಾವ ಬಣಿಜ್ಗಾರು, ಪಂಚಮಸಾಲ್ಯಾರು, ದಲಿತರು, ಲೆಫ್ಟ್ ರೈಟ ಏನೂ ಇಲ್ಲ, ಒಂದೇ ಒಂದು ಹಿಂದೂ ವರ್ಸಸ್ ಅವರೇ ನಿಂದಿರ್ತಾರೆ ನಾನು ವಿರುದ್ಧ. ನೋಡ್ರಿ ಎಷ್ಟು ಜಾಗೃತಿ ಇರ್ತಾರಂದ್ರೆ, ಧರ್ಮದ ವಿಚಾರ ಬಂದರೆ ಒಂದು 80-85 ಬೂತ್ ಅದಾವೆ. 100% ಅವರೇ ಅದಾರೆ ನಮ್ಮಲ್ಲಿ. 272 ಬೂತ್ನಾಗ 80 ಬೂತ್ನಾಗ 850 ಓಟ್ ಬಿದ್ದವು ಅಂದ್ರೆ ನನಗೆ ಎಷ್ಟು ಬಿದ್ದಿರ್ತಾ ಗೊತ್ತೇನು? 1, 2 ಅದನ್ನು ಸುಮ್ಮ ಪೂರ್ತಿ ಬೋಗಸ್ ಓಟ್ ಹಾಕ್ಯಾರ, ಇದು ಆಗಬಾರ್ದು ಅಂತೇಳಿ 1, 2 ಉಳ್ಕಿದ್ದು 850ರಾಗೆ ಎಷ್ಟು 847, 48 ಯಾರು ತೊಗೋತಾರ? ಅವ್ರ ಜಾತಿ ಅವ್ನು ತೊಗೋತಾನೆ. ಅವ್ರೆಟ್ಟು ಒಕ್ಕಟ್ಟದಾರ. ನಮ್ಮ ಹಿಂದೂ ಬೂತ್ನಾಗ ಅವನಿಗೆ 100-150 ಬೀಳ್ತಾವೆ ಒಟ್ಟು. ಆದರೂ ನಾನು 35-40 ಸಾವಿರ ಲೀಡ್ ಇರ್ತೀನಿ. ಮುಂಜಾನೆ ಮಧ್ಯಾಹ್ನಕ್ಕೆ ಬರೋದಕ್ಕೆ 3 ಸಾವಿರಕ್ಕೆ ಬಂದಿರ್ತೀನಿ. ನಂದು ಸಂಜೆ ಮುಂದೆ ಮತ್ತೊಂದು ಹಿಂದೂ ಏರಿಯಾ ಚಾಲು ಆಗ್ತೈತಿ, ಅಲ್ಲೊಂದು 4-5 ಸಾವಿರ ಲೀಡ್ ಹಾಕ್ತೀನಿ, ಕೇಸರಿ ಗುಲಾಲ್ ಹಾರಿಸ್ತೀನಿ. ಅಲ್ಲಿವರೆಗೆ ನಂದು ಲೀಡ್ ಕಡಿಮೆ ಆದಂಗೆ ಹಸಿರು ಗುಲಾಲ್ ಚಾಲು ಆಗಿಬಿಡ್ತದೆ. ಫುಲ್ ಪಾಕಿಸ್ತಾನ ಜೆಂಡ ಹಸಿರು ಗುಲಾಲ್ ಚಾಲು ಆಗ್ತದೆ.
ನಮ್ಮ ಹಿಂದೂ ಏರಿಯಾ ಚಾಲೂ ಆಯ್ತಲ್ಲ, ನಮ್ಮ ಜನ 4-5 ಸಾವಿರ ಒಟ್ಟು ಬರೋದೇ ಆರ್ಸಿ ಬರೋದನ್ನ 8-9 ಸಾವಿರ ಓಟ್ನಾಗ. ಅದು ಒಂದು ಇಂಚ್ ಅವರು ಹಸಿರು ಗುಲಾಲ್ ಬಿದ್ದಿರ್ತೈತಿ. ಇಲ್ಲಿ ಏನು ಹೋಟಿನ ಇದು ಇರ್ತೈತಲ್ಲ ಮತದಾನ ಏನು ಕೇಂದ್ರ ಬಲ್ಲಿ ಮುಂದೆ ನಮ್ಮವ್ರು 2 ಇಂಚ್ ಕೇಸರಿ ಗುಲಾಲ್ ಹಾಕಿ ಹಸಿರು ಗುಲಾಲೇ ಕಾಣಿಸ್ಲಾರ್ದಂಗೆ ಮಾಡ್ತಾರೆ ಬಿಜಾಪುರನಾಗ. ಹಿಂಗೆ ಒಕ್ಕಟ್ಟಬೇಕೆಲ್ಲ ಇಡೀ ಕರ್ನಾಟಕದಾಗ ನೀವೆಲ್ಲ ಹಿಂಗೆ ಆಗಬೇಕು. ಈ ನಾಟಕ ಮಾಡೋರಿನ ನಾವು ನಂಬಿದ್ರೆ ಎಂದೂ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ, ನಮ್ಮ ದೇಶ ಸುಮ್ಮನೆ ನಾವೆಲ್ಲ ಸುರಕ್ಷಿತ ಇದೀವಿ. ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಅದಾರ ಹೇಳಿ ಇಡೀ ಜಗತ್ತಿನಾಗೆ ನೋಡ್ರಿ. ಇವತ್ತು ಇರಾಣದವರು ನಮ್ಗೆ ಹಸಿರು ಜೆಂಡ ಕೊಡ್ಲಕತ್ತಾರೆ. ಏನು ಗ್ಯಾಸ ಕ್ರೂಡ್ ಆಯಿಲ್ ಬರಲಿಕ್ಕೆ. ಯಾಕೆ ಭಾರತ ಹೇಳಿದ್ರೆ ಬಿದ್ದು ನಿಂದಿರ್ತದೆ ಅದೋ ಅಂತ ಲೆಕ್ಕಕ್ಕೆ ಬಂದಾರೆ. ಅಂದರೆ ಭಾರತ ಈಗ ಮೊದಲಿನ ಭಾರತ ಇಲ್ಲ. ಮೊದಲಿನ ಪ್ರಧಾನಮಂತ್ರಿ ಹೋದ್ರೆ ದಂಡ್ಯಾಗ ನಿಂದಿರ್ಸ್ತಿದ್ರು. ಈ ಪ್ರಧಾನಮಂತ್ರಿ ನಡಬರ್ಕ್ ನಿಂದಿರ್ತಾರೆ ನೋಡಿರಿ ಎಲ್ಲ ಟಿ ವಿ ಒಳಗೆ. ಮೊದಲು ಅಮೇರಿಕಾ ಅಧ್ಯಕ್ಷ ಇರ್ತಾನೆ, ಈ ಕಡೆ ರಷ್ಯಾ ಅಧ್ಯಕ್ಷ ಇರ್ತಾನೆ. ಮೊದಲು ಎಲ್ಲಿ ನಿಂದಿರ್ಸ್ತಿದ್ರು ಅಂದ್ರೆ ಪಾಕಿಸ್ತಾನದ ನಂತರ ನಮ್ಮ ದಂಡ್ಯಾಗ ಹಿಂಗೆ ನಿಂತಿರ್ತಿದ್ದು ನಮ್ಮ ಮನಮೋಹನ್ ಸಿಂಗ್. ನೋಡಿರಲ್ಲ ಮನಮೋಹನ್ ಸಿಂಗ್ ಎಷ್ಟು ಚಂದ ನಿಂದಿರ್ತಿದ್ರು. ಎಲ್ಲರ ಮಾತಾಡಿದ್ದು ಅವ್ರು ಹೇಳಿದ್ರೆ ಸೋನಿಯಾ ಗಾಂಧಿ ಒಂದೇ ಮಾತಾಡಿದ್ರೆ ಹಾನಿ ಆಗಿತ್ತೇಳಿ ಒಟ್ಟೆ ಮಾತಾಡ್ತಿಲ್ಲ ಪಾಪ. ಈಗಿನ ದೇಶ ಹೆಂಗೆ ಅದ, ಯಾಕಂದ್ರೆ ನೀವು ನಾನು MP ಇದ್ದೆ 2 ಸಲ. ವಾಜಪೇಯಿ ಸರ್ಕಾರನಾಗ ನಾನು ಮಂತ್ರಿ ಆಗಿದ್ದೆ. ಅವಾಗ ನಾವೇ MP ಗಳು ಮಾತಾಡ್ತಿದ್ವಿ ಇನ್ನು ಮ್ಯಾಗ ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ. ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ ನಾವೇ ಮಾತಾಡಿ 23-20 ಪಾರ್ಟಿ ತೊಗೊಂಡು ಒಂದು ಸರ್ಕಾರ ಆಗ್ತಿತ್ತು. ಇವತ್ತು ಹಿಂದೂಗಳು ಜಾಗೃತ ಆಗಿದ್ದರಿಂದ ನರೇಂದ್ರ ಮೋದಿಯವ್ರಿಗೆ 303 ಸೀಟು ಮೊದಲೇ ಸಲ ಬಂದು ಒಂದು ಸಿಂಗಲ್ ಪಾರ್ಟಿ ಸರ್ಕಾರ ಈ ದೇಶನಾಗ ಬಂತು. ಕಾರಣ ಯಾರು? ನೀವು ಜಾಗೃತರೇ. ಆದರೆ ಇನ್ನು ನಮಗೆ ಉಳ್ಗಾಲಿಲ್ಲ. ನಾವು ಹಿಂದೂಗಳು ಒಂದಾಗಬೇಕು, ನಾವು ಜಾತಿ ಬಡದಾಡಬಾರ್ದತ್ತೇನು ಲೋಕಸಭಾದಾಗ ಒಂದು ಸೈಡ್ ನೀವು ಏನು ಮಾಡ್ಲಕತ್ತಿರಲ್ಲ, ಅದರ ಪರಿಣಾಮದಿಂದ ಸುರಕ್ಷಿತವಾಗಿ ಇವತ್ತು ನಾವು ಭಾಳ ಆರಾಮಿದ್ದೀವಿ. ಇಲ್ಲಾಂದರೆ ಭಾರತದಲ್ಲಿ ಹಿಂದೂಗಳ ಪರಿಸ್ಥಿತಿ ಇವತ್ತು ನೋಡಿರಿ ನೀವು. ಬಾಂಗ್ಲಾದಾಗ ಏನು ನಡೆದದ, ಜೀವಂತ ಸುಡ್ಲಾಕತ್ತಾರೆ ಹಿಂದೂಗಳನ್ನ. ಕೇರಳದಾಗ ಏನು ನಡೆದದ, ಇವತ್ತು ಪಶ್ಚಿಮ ಬಂಗಾಳದಾಗ ಏನು ನಡೆದದ. ಹಿಂದೂಗಳು ಇಷ್ಟು ಕೆಟ್ಟ ಪರಿಸ್ಥಿತಿ ಒಳಗದಾರೆ. ಅತ್ಯಾಚಾರ ಆಗ್ತವೆ, ಲವ್ ಜಿಹಾದ್ ಆಗ್ತದೆ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ತೊಗೊಂಡು ಹೋಗಿಬಿಡ್ತಾರೆ, ಒಯ್ದವ್ರನ್ನ ಭಯೋತ್ಪಾದಕರಿಗೆ ಮಾರ್ತಾರೆ.